ನಾವಿವತ್ತು ಬೆಂಗಳೂರಿನ ಒಂದು ಚಂದದ ಮತ್ತು ಎತ್ತರದ ಆಂಜನೇಯ ದೇವಸ್ಥಾನದ ಬಗ್ಗೆ ಮಾತಾಡುವ. ಹಾಯ್ ಎಲ್ಲ, ಹ್ಯಾಂಗಿದ್ರಿ? ನೀವು ಕಾಣ್ತಿದ್ರಿ ರಿಯಲ್ ಲಾಗ್ ವಿತ್ SR ಚಾನಲ್. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದು ನಾವು ಬೆಂಗಳೂರಿನಲ್ಲಿ ಹೋಗ್ತಾ ಇರೋ ಎರಡನೇ ಆಂಜನೇಯ ದೇವಸ್ಥಾನ. ಫಸ್ಟಿನ ದೇವಸ್ಥಾನದ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತು, ಒಂದು ಸರ್ತಿ ಕಾಣಿ. ಈ ದೇವಸ್ಥಾನ ಯಾವುದಂದರೆ ಜಯನಗರ 9th ಬ್ಲಾಕಲ್ಲಿರೋ ರಾಗಿಗುಡ್ಡದ ಪ್ರಸನ್ನ ಆಂಜನೇಯ ದೇವಸ್ಥಾನ. ಒಳಗೆ ಹೋಗ್ತಿದ್ದಂಗೆ ಫ್ರೀ ಸ್ಲಿಪ್ಪರ್ ಸ್ಟ್ಯಾಂಡ್ ಇರುತ್ತೆ. ಇಲ್ಲೇ ಹೊರಗಿಟ್ಟಿರೋ ಚೀಲ ತಗೊಂಡು ಅದರೊಳಗೆ ಚಪ್ಪಲ್ ಹಾಕಿ ಕೊಟ್ಟರೆ ನಿಮ್ಗೊಂದು ಟೋಕನ್ ಕೊಡ್ತಾರೆ. ಅದನ್ನು ಸೇಫಾಗಿ ಇಟ್ಕಣಿ. ವಾಪಸ್ ಹಾಪತಿಗೆ ಚಪ್ಪಲ್ ಹೈಕೊಂಡು ಹೊಯ್ಕೊಂಬಾಗಿದ್ರೆ ಟೋಕನ್ ಬೇಕಾಗ್ತದೆ. ಮತ್ತು ಯಾವುದೇ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಅಲ್ಲಿನ ಸ್ಥಳ ಪುರಾಣ ಗೊತ್ತಿದ್ರೆ ಒಳ್ಳೆಯದು. ಈ ದೇವಸ್ಥಾನದ ಹಿನ್ನೆಲೆ ಎಂತ ಅಂದರೆ, ಒಂದಾನೊಂದು ಕಾಲದಲ್ಲಿ ಸುಧರ್ಮ ಎಂಬ ದೈವ ಭಕ್ತ ಇದ್ದೀರ. ಇವ್ರ ಭಕ್ತಿನ ಪರೀಕ್ಷೆ ಮಾಡೋಕ್ಕೆ ಒಂದಿನ ತ್ರಿಮೂರ್ತಿಗಳೇ ಭಿಕ್ಷೆ ಬೇಡು ರೂಪದಲ್ಲಿ ಇವ್ರ ಮನೆಗೆ ಬಂದಳಿಕೆ ರಾಶಿ ರಾಗಿನೇ ತ್ರಿಮೂರ್ತಿಗಳಿಗೆ ದಾನ ಮಾಡೋದು ಕಂಡು ಸುಧರ್ಮನ ಅತ್ತೆ ಸಿಟ್ಟು ಮಾಡ್ಕೊಂಡು ವಾಪಸ್ ತಕಬರಾಗಿ ಅಂತ್ಲಂಬ್ರು. ಅದಕ್ಕೆ ಸುಧರ್ಮ ದಾನಕ್ಕೆ ಕಾಯ್ದಿದ್ದ ರಾಗಿ ಕಲ್ಲಾಯಿ ಹೊಯ್ಲಿ ಅಂತಲು. ಅದೇ ಈಗ ನೀವು ಕಾಂಬು ರಾಗಿ ಗುಡ್ಡ. ಇವ್ರ ಒಳ್ಳೆತನಕ್ಕೆ ಮೆಚ್ಚಿ ತ್ರಿಮೂರ್ತಿಗಳು ಇಲ್ಲೇ ಸ್ಥಾಪನೆ ಆರಂಭರು. ಅಲ್ಲಿ ಇನ್ನೂ ಬ್ರಹ್ಮ ವಿಷ್ಣು ಮಹೇಶ್ವರಂದು ಸ್ಟ್ಯಾಂಡಿಂಗ್ ಸ್ಟ್ಯಾಚ್ಯೂ ನೀವು ಕಾಂಬುಗೆ ಸಿಕ್ಕತ್ತು. ಕಾಲ ಕಳೆದಂಗೆ ಈ 5 ಎಕರೆ ಜಾಗದಲ್ಲಿ 1969ರಲ್ಲಿ ಅಲ್ಲಿನ ಭಕ್ತಾದಿಗಳೆಲ್ಲ ಸೇರಿ ಸಣ್ಣ ಆಂಜನೇಯ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ. ಆಯ್ತಲ್ಲ, ಈಗ ದೇವಸ್ಥಾನದ ಒಳಗೆ ಹೋಪ. ಮೇನ್ ರೋಡ್ಗಿಂತ ಸ್ವಲ್ಪ ಒಳಗಷ್ಟೇ ಈ ಟೆಂಪಲ್ ಇದ್ರೂ ಯಾವುದೇ ಕಿರಿಕಿರಿ ಇಲ್ಲ. ಊರಿನ ದೇವಸ್ಥಾನಕ್ಕೆ ಹೋದಷ್ಟೇ ಮನಸ್ಸು ತಂಪಾತ್. ಈ ದೇವಸ್ಥಾನದಲ್ಲಿ 2 ಗರ್ಭಗುಡಿ ಇತ್ತು. ಒಂದು ಗರ್ಭಗುಡಿಯಲ್ಲಿ ನವಗ್ರಹ, ಮಹಾಗಣಪತಿ ಮತ್ತು ರಾಜರಾಜೇಶ್ವರಿ ಅಮ್ಮನವ್ರ ವಿಗ್ರಹ ಇತ್ತು. ಇಲ್ಲಿ ಅನ್ನದಾನ ಸೇವೆ ಚೀಟಿನೂ ನೀವು ಮಾಡ್ಲಕ್ಕ ಬರೀ 10 ರೂಪಾಯಿಂದ ಸ್ಟಾರ್ಟ್ ಆಗ್ತ. ಆಮೇಲೆ ಆಂಜನೇಯನ ನೋಡಕ್ಕೆ ಮೆಟ್ಲು ಹತ್ತಿ ಮತ್ತೆ ಮೇಲೆ ಹೊಯ್ಕಾತ್ತು. ಇಲ್ಲಿ ಈ ಗರ್ಭಗುಡಿಯಲ್ಲಿ ಆಂಜನೇಯ ಮಧ್ಯದಲ್ಲಿದ್ದರೆ ಈಶ್ವರ ಮತ್ತು ಸೀತಾ ಲಕ್ಷ್ಮಣ ಸಹಿತ ಇರೋ ರಾಮ ವಿಗ್ರಹನೂ ನೋಡಕ್ಕೆ ಸಿಗುತ್ತೆ. ಗರ್ಭಗುಡಿ ಒಳಗೆ ಕ್ಯಾಮ್ರಾ ಅಲೋಡ್ ಇಲ್ಲ, ಹಾಗಾಗಿ ವಿಡಿಯೋ ಮಾಡ್ಕೊಂಬ ಇಲ್ಲ. ನೀವು ದೇವಸ್ಥಾನಕ್ಕೆ ಒಂದ್ಸತಿ ವಿಸಿಟ್ ಮಾಡಿ ದೇವರನ್ನ ದರ್ಶನ ಮಾಡಿ. ಈ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಅನ್ನದಾನ ಪ್ರಸಾದ ಇರುತ್ತೆ. ಮತ್ತು ಹನುಮ ಜಯಂತಿಗೆ ಒಟ್ಟು 12 ದಿನ ಪೂಜೆ ಹೋಮ ಎಲ್ಲ ಇರುತ್ತೆ. ಮತ್ತು ರಾಮನವಮಿನೂ ಜೋರಾಗಿ ಆಚರಣೆ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ಬರೀ ಧಾರ್ಮಿಕ ಆಚರಣೆಗಳಲ್ಲದೆ ಟ್ರಸ್ಟ್ ವತಿಯಿಂದ ಸೋಷಿಯಲ್ ಸರ್ವಿಸ್ ಕೂಡ ಸುಮಾರು ಮಾಡ್ತಾರೆ. ಈ ಹನುಮದಾರ ಆರ್ಟಿಫಿಷಿಯಲ್ ವಾಟರ್ಫಾಲ್ ಸಂಜೆ ಟೈಮ್ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಫೋಟೋ ತಕ್ಕಂಬಕ್ಕೆ ಒಳ್ಳೆ ಪ್ಲೇಸ್. ಇದೇ ನಾನು ಆವಾಗ ಹೇಳಿರೋ ಸ್ಟ್ಯಾಚ್ಯೂಸ್ ಮತ್ತು ಟೆಂಪಲ್ ಟೈಮಿಂಗ್ಸ್ ಮತ್ತು ರಿಲೇಟೆಡ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತು. ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.